ನೀಟ್ ಇವತ್ತು ವಿಚಾರದಲ್ಲಿ ಎಲ್ಲ ಹೋರಾಟ ಆದಮೇಲೆ ಆಗಿರುವಂತಹ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಯ್ತಲ್ಲ. ಇದಾದ ನಂತರ ನೀಟ್ ಅಕ್ರಮಗಳ ವಿರುದ್ಧ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇದರಲ್ಲಿ ದೇಶ ವಿರೋಧಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕಾಯ್ತಾ ಇದ್ದಂಥವ್ರು. JNU ಅಲ್ಲಿ ಇದ್ದಾರಲ್ಲ, ಭಾರತ್ ತೇರೆ ತುಕಡೆ ತುಕಡೆ ಅನ್ನುವಂಥ ಗ್ಯಾಂಗ್ ಇತ್ತಲ್ಲ, ಅವ್ರಿಗೊಂದು ಅವಕಾಶ ಬೇಕಾಗಿತ್ತು. ಅವಕಾಶವನ್ನ ಈ ಮೂಲಕವಾಗಿ ಬಳಕೆ ಮಾಡಿಕೊಂಡು ನೇರವಾಗಿ ಬಂದು ಹೋರಾಟವನ್ನ ಮಾಡಿದ್ರು. ಹಾಗಾಗಿ ಈ ಕ್ರಿಮಿನಲ್ಸ್ಗಳ FIR ಅನ್ನ ತೆಗೆದುಹಾಕಬೇಕು ಅಂತ ಅಭಿಜಿತ್ ತಿಬ್ಗೆ ಹೇಳ್ತಾ ಇದ್ರಲ್ಲ, ಅದಕ್ಕೆ ಜನರ ನಿಮ್ಮ ಬೆಂಬಲ ಏನು? ಹೋರಾಟ ಬೆಂಬಲ ಇದೆ, ವಿದ್ಯಾರ್ಥಿಗಳ ಹೋರಾಟದಲ್ಲಿ ಬೆಂಬಲ ಇದೆ. ಆದರೆ ಹೋರಾಟದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡಿದವರು, ಧರ್ಮ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಂಥವರು, ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕೆ ಬಂದಂಥವರು, ಅಂಥವರ FIR ಅನ್ನು ತೆಗೆದು ಹಾಕಬೇಕಾ? ಈ ಕ್ರಿಮಿನಲ್ಸ್ಗಳನ್ನು ಸುಮ್ಮನೆ ಬಿಡಬೇಕಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ದೆಹಲಿ ನೀಟ್ ಪ್ರತಿಭಟನೆಯಲ್ಲಿ ಕ್ರಿಮಿನಲ್ಸ್ ಅಪರಾಧ ಹಿನ್ನೆಲೆಯುಳ್ಳ 2500 ಮಂದಿ ಭಾಗಿ. ಜಿರಳೆಗಳ ದಾರಿ ತಪ್ಪಿಸುವ ಯತ್ನ ನಡೀತಾ. ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ಸತ್ಯ ಬಯಲು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇರುವ ನೀಟ್ ಅಕ್ರಮಗಳ ವಿರುದ್ಧದ ಪ್ರೊಟೆಸ್ಟ್ ದಾರಿ ತಪ್ಪಿಸುವ ಯತ್ನ ನಡೀತಾ ಅನ್ನುವ ಅನುಮಾನ ಮೂಡಿದೆ. ಇದಕ್ಕೆ ಪುರಾವೆ ಎನ್ನುವಂತೆ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಸ್ಫೋಟಕ ಸತ್ಯಗಳು ಹೊರಬೀಳ್ತಿದೆ. ಇನ್ವೆಸ್ಟಿಗೇಷನ್ನಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ 2500ಕ್ಕೂ ಹೆಚ್ಚು ಜನರನ್ನ ಗುರುತಿಸೋ ಕೆಲಸ ಆಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ CJP ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವಕರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕ್ರಿಮಿನಲ್ ಹಿನ್ನೆಲೆಯುಳ್ಳ 2500ಕ್ಕೂ ಹೆಚ್ಚು ಜನರನ್ನ ಗುರುತಿಸಲಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಜುಲೈ 20ರ ಹಿಂಸಾಚಾರದ ನಂತರ ಸಂಸತ್ ಚಲೋ ಮೆರವಣಿಗೆಯ ವೇಳೆ ನಡೆದ ಹಿಂಸಾಚಾರದಲ್ಲಿ ಅಪರಾಧ ಹಿನ್ನೆಲೆಯುಳ್ಳ ಇರೋರು ಭಾಗಿಯಾಗಿರೋದು ಕಂಡುಬಂದಿದೆ. ಜಂತರ್ ಮಂತರ್ ಪ್ರತಿಭಟನಾ ಸ್ಥಳದ ಸುತ್ತಲಿನ ಪ್ರಮುಖ ಪ್ರವೇಶ ಮತ್ತು ನಿರ್ಗಮನದ ಸ್ಥಳದಲ್ಲಿ ಈ ಕ್ರಿಮಿನಲ್ಗಳ ಚಲನವಲನ ಸೆರೆಯಾಗಿದೆ. ಕಳೆದ 3 ದಿನಗಳಲ್ಲಿ 2500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನ ಗುರುತಿಸಲಾಗಿದೆ. ಗುರುತು ಪತ್ತೆಯಾದವರ ಪೈಕಿ ಸಾಹಿಲ್ ಸೈಫಿ, ಮನೋಜ್ ಕುಮಾರ್, ರೂಬಲ್ ಸೇರಿದಂತೆ ಹಲವರ ವಿರುದ್ಧ ಆರೋಪಗಳಿದ್ದಾವೆ. ಮುಖಚರ್ಯೆಯನ್ನು ಗುರುತಿಸುವ ತಂತ್ರಜ್ಞಾನವನ್ನು ಬಳಸಿ ಪೊಲೀಸರು ಪರಿಶೀಲನೆಗೆ ಮುಂದಾಗಿದ್ದಾರೆ. ಪೊಲೀಸರನ್ನೇ ಗುರಿಯಾಗಿಸಿ ದಾಳಿ, ಮಾಸ್ಕ್ ಧರಿಸಿ ಕಿಡಿಗೇಡಿಗಳ ಕೃತ್ಯ. ಜಂತರ್ ಮಂತರ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಕೆಲವು ದುಷ್ಕರ್ಮಿಗಳು ಪೊಲೀಸ್ ಅಧಿಕಾರಿಗಳ ಮೇಲೆ ಚಾಕು, ಹರಿತವಾದ ಆಯುಧಗಳಿಂದ ಹಲ್ಲೆ ನಡೆಸಿದ ಬಗ್ಗೆ ಪೊಲೀಸರು ಆರೋಪಿಸಿದರು. ಇದಕ್ಕೆ CCTV ದೃಶ್ಯಗಳನ್ನು ಸಾಕ್ಷಿಯಾಗಿವೆ. ಪೊಲೀಸರನ್ನೇ ಗುರಿಯಾಗಿಸಿಕೊಂಡು ಕಿಡಿಗೇಡಿಗಳು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟ ನಡೆಸಿ ದಂಗೆ ಎಬ್ಬಿಸುವುದಕ್ಕೆ ಯತ್ನಿಸಿದ್ದಾರೆ. ಮಾಸ್ಕ್ ಅನ್ನು ಧರಿಸಿ ಪೊಲೀಸ್ ಬ್ಯಾರಿಕೇಡ್ ಅನ್ನು ತಳ್ಳಿ ರಂಪಾಟ ಮಾಡಿದ್ದಾರೆ. ಪ್ರತಿಭಟನೆಯ ಹಾದಿ ತಪ್ಪಿಸಲು ಯತ್ನಿಸಿರೋದಕ್ಕೆ CCTV ಫುಟೇಜ್ಗಳು ಪುಷ್ಟಿ ಕೊಡುತ್ತಿವೆ. इसी तरह एक राजनेता ने रात में एक वीडियो बनाकर सोशल मीडिया पर डाला. इस वीडियो से लोगों में डर, भ्रम और अफरा तफरी की प्रबल संभावना बनी. दिल्ली पुलिस ने यह भी स्पष्ट किया कि ऐसी कोई कार्रवाई नहीं होने जा रही है. यह भी सामने आया कि पाकिस्तान से चलाए जा रहे कुछ सोशल मीडिया अकाउंट्स फेक कंटेंट फैला रहे हैं. 400 से अधिक हैंडल्स की अब तक पहचान कर ली गई है और उन्हें AI जनरेटेड कंटेंट, डीफेक वीडियो, एडिटेड तस्वीरें और प्रदर्शन से जुड़ी अन्य झूठी सामग्री फैलाने के कारण ब्लॉक किया गया है. ನೀಟ್ ಪ್ರತಿಭಟನೆಯಲ್ಲಿ ದೇಶ ವಿರೋಧಿಗಳು. ಪ್ರತಿಭಟನೆಗೆ ಬಂದಿದ್ದವರ ಬಳಿ ಶಸ್ತ್ರಾಸ್ತ್ರಗಳು ಪತ್ತೆ. ದೆಹಲಿಯ ನೀಟ್ ಪ್ರತಿಭಟನೆಯಲ್ಲಿ ದೇಶ ವಿರೋಧಿಗಳು ಭಾಗಿಯಾಗಿದ್ರಾ ಅನ್ನುವಂತಹ ಶಂಕೆ ಎದ್ದಿದೆ. ನಿನ್ನೆ ಜಂತರ್ ಮಂತರ್ಗೆ ಬಂದಿದ್ದವರ ಬಳಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿದೆ. 2 ವ್ಯಕ್ತಿಗಳ ಬ್ಯಾಗ್ನಲ್ಲಿ ತಪಾಸಣೆ ಸಂದರ್ಭದಲ್ಲಿ ವೆಪನ್ಸ್ ಸಿಕ್ಕಿದೆ ಅಂತ ಪೊಲೀಸ್ ಮೂಲಗಳು ಹೇಳ್ತಿವೆ. ಜುಲೈ 20ರ ಹಿಂಸಾಚಾರಕ್ಕೆ ಸಂಬಂಧಿಸಿ ದೆಹಲಿ ಪೊಲೀಸರು ಈಗಾಗಲೇ 15 FIRಗಳನ್ನು ದಾಖಲಿಸಿದ್ದಾರೆ. ಪೊಲೀಸ್ ಸಿಬ್ಬಂದಿ ಮೇಲಿನ ದಾಳಿ ಮತ್ತು ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದ ಆರೋಪದ ಮೇಲೆ ತನಿಖೆ ನಡೀತಾ ಇದೆ. ಹಲವರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಪ್ರಕರಣ ದೇಶವ್ಯಾಪಿ ಕಿಚ್ಚನ್ನು ಎಬ್ಬಿಸಿದೆ. ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅತ್ತ ಪ್ರೊಟೆಸ್ಟ್, ಇತ್ತ ರಾಜಕೀಯ ಮೇಲಾಟಗಳು ಕೂಡ ಜೋರಾಗಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ TV.